ಹಲೋ ಫ್ರೆಂಡ್ಸ್, ನಾನಿವತ್ತು ಬದನೆಕಾಯಿ ಚಟ್ನಿ ಆಂಧ್ರ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟ್ ನೀರೊಳಗಡೆ ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧದಷ್ಟು ನೀರು ಹಾಕಿ, ಬದನೆಕಾಯಿ, ಒಂದು 4 ಟೊಮೊಟೊ, ಒಂದು 7-8 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಖಾರ ಇಲ್ಲ ಅಂತ ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ನಾವು ಸಪ್ರೇಟಾಗಿ ಸೋಸಿ ಇಟ್ಕೋಬೇಕು. ಈ ನೀರೆಲ್ಲ ಚೆಲ್ಲಿಬಿಟ್ಟು ಅದನ್ನು ಸೋಸಿ ಇಟ್ಕೋಬೇಕು. ಇದಕ್ಕಿನ್ನ ನಾವು ಬೆಳ್ಳುಳ್ಳಿ ಬೇಕಾಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರಿ. ಇವಾಗ ನೋಡಿ, ನಾನು ಈ ಥರ ಬೆಳ್ಳುಳ್ಳಿ ತಗೊಂಡು ಅದರೊಳಗಡೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಸಿತೀನಿ. ನಾನು ಅದನ್ನು ಸ್ವಲ್ಪ ಜಜ್ತಾರಲ್ಲ ಆ ಥರ. ತುಂಬ ಸಣ್ಣ ಏನು ಬೇಡ, ಸ್ವಲ್ಪ ಅದೆಲ್ಲ ಸ್ಮ್ಯಾಶ್ ಆಗಬೇಕು ಬೆಳ್ಳುಳ್ಳಿ ಎಲ್ಲ. ಅದಾದಮೇಲೆ ನಾವು ಏನು ಸೋಸ್ಕೊಂಡು ಇಟ್ಕೊಂಡಿರ್ತೀವಿ ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊನ, ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಸಣ್ಣ ಎಲ್ಲ ದಪ್ಪ ಇದೆಯಲ್ವಾ, ಎಲ್ಲ ಸಣ್ಣಗಾಗಬೇಕು. ಸ್ವಲ್ಪ ಚೆನ್ನಾಗಿ ಮಸಿಬೇಕು. ಉಪ್ಪು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು. ನಿಮಗೆ ಇವಾಗೇ ಬೇಕಂದರೆ ಇವಾಗೇ ಹಾಕ್ಕೊಳ್ಳಿ. ನಾನು ಇನ್ನೂ ಒಂದು ಸರಿ ಹಾಕ್ಕೊತೀನಿ. ಇದು ಒಗ್ಗರಣೆ ಕೊಡಬೇಕು ಇನ್ನು ಇದಕ್ಕೆ. ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ ಫಸ್ಟ್. ನೋಡಿ, ಈ ಥರ ಇದ್ದರೆ ಸಾಕು. ಇದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ಬಾಣಲಿನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಾರ್ದು ಇದಕ್ಕೆ. ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡಿರಬೇಕು. ಆ ಬದನೆಕಾಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಸೋಸಿರ್ಬೇಕು ನೀವು. ಈಗ ಸಪ್ರೇಟಾಗಿ ತೆಗೆದಿಟ್ಕೊಂಡು ಈಗ ಬಾಣಲಿನ ವಾಶ್ ಮಾಡಿಕೊಂಡು ನಾನು ಒಗ್ಗರಣೆ ಹಾಕೋದಕ್ಕೆ ಸ್ಟವ್ ಮೇಲೆ ಇಡ್ತೀನಿ. ಒಗ್ಗರಣೆಗೆ ನಾವು ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ದಪ್ಪದು ಒಂದು ಈರುಳ್ಳಿ ಸಾಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಒಂದು ಈರುಳ್ಳಿ ಸಾಕು ಇದಕ್ಕೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ನಾನು ತೋರಿಸಿಲ್ಲ, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಬಾಣಲಿನ ಬಿಸಿಗಿಡೋಣ. ಇದರಲ್ಲಿರೋ ನೀರೆಲ್ಲ ಇಂಗಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಇದ್ದರೆ 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ನಾನು ಇದಕ್ಕೆ ಅರಿಶಿನ ಸೇರಿಸ್ತೀನಿ. ಅರಿಶಿನ ಪುಡಿ, ಅಡುಗೆ ಅರಿಶಿನ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಮತ್ತು ನಿಮಗೆ ಉಪ್ಪು ನಾನಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ. ನಿಮಗೆ ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾನು ಹಾಕ್ಕೊತೀನಿ ಉಪ್ಪನ್ನು.
ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾವೇನದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಎಲ್ಲ, ಅದನ್ನು ಇವಾಗ ಇದರೊಳಗಡೆ ಹಾಕೋಣ. ನಾನು ಯಾವ ನೀರನ್ನು ಏನು ಮಿಕ್ಸ್ ಮಾಡಿಲ್ಲ, ಅದಕ್ಕೆ ಅದೇ ನೀರು ಬಿಟ್ಕೊಂಡಿದ್ದೆ ನೋಡಿ, ಬದನೆಕಾಯಲ್ಲಿರೋ ನೀರು. ಇದಕ್ಕೆ ನೀರೇ ಹಾಕ್ಬಾರ್ದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಈಗೇನು ಒಗ್ಗರಣೆ ಎಲ್ಲ ಕೊಟ್ಟಿದ್ದೀವಲ್ವ, ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಇದನ್ನು ತೆಗೆದಿಟ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಇವಾಗ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್, ಒಂದು ಸ್ವಲ್ಪ ಹೊತ್ತು ಅಷ್ಟೇ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಬಿಟ್ರೆ ಅಷ್ಟೇ, ಮುಗೀತು ಬದನೆಕಾಯಿ ಆಂಧ್ರ ಸ್ಟೈಲ್ ಸ್ಪೆಷಲ್ ಚಟ್ನಿ. ಇದನ್ನು ಮುದ್ದೆಗೆ, ಅನ್ನಕ್ಕೆ ತಿಂದರೆ ಚೆನ್ನಾಗಿರುತ್ತೆ. ಅಷ್ಟೇ ನೋಡಿ, ಮುಗೀತು. ನೀವು ಮಾಡ್ಕೊಂಡು ಮನೆಯಲ್ಲೇ ತಿನ್ನಿ. ಹೇಗಿದೆ ಅಂತ ನನಗೆ ಕಾಮೆಂಟ್ಸ್ ಮಾಡಿ. ಬಾಯ್ ಬಾಯ್.